ನಮಸ್ಕಾರ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ. ವಿಶೇಷವಾಗಿ ಇವತ್ತು ಒಂದು ವಿಷಯವನ್ನು ನಿಮ್ಮ ಹತ್ರ ತೆಗೆದುಕೊಂಡು ಬರ್ತಿದ್ದೇನೆ. ಇವತ್ತಿನವರೆಗೂ ಮಾಸಿಕ ಮತ್ತು ಇನ್ನಿತರ ಭವಿಷ್ಯದ ಬಗ್ಗೆ ತಿಳಿಸ್ತಾ ಬಂದೆ. ಆದರೆ ಕೆಲವೊಂದು ಜೀವನದಲ್ಲಿ ಕೇವಲ ಗ್ರಹಗಳನ್ನೇ ನಂಬಿಕೊಂಡು ಬದುಕೋಕ್ಕಾಗಲ್ಲ. ಜೀವನದಲ್ಲಿ ಕರ್ಮ ಜೀವ ಅನ್ನುವಂಥದ್ದು ಇದೆ. ಈ ಕರ್ಮ ಅನ್ನುವಂಥದ್ದು ಕರ್ಮಭೂಮಿಯಲ್ಲಿ ಕರ್ಮವನ್ನೇ ಮಾಡಬೇಕು. ಕರ್ಮಣ್ಣೇ ವಾಜಿಕಾರಶ್ಯ ಮಹಾಬಲೇಶು ಕದಾಚನ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಕರ್ಮವನ್ನು ದೈವತ್ವವಾಗಿ ನೀವು ಉಪಯೋಗಿಸಿದಾಗ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಪಿತೃಕರ್ಮ, ಮಾತೃಕರ್ಮ, ನೋಡಿ 3 ಥರದ ನಮ್ಮ ಋಣಗಳಿರುತ್ತೆ ಜೀವನದಲ್ಲಿ. ಪಿತೃಋಣ ಮತ್ತು ಋಷಿ ಋಣ ಮತ್ತು ದೇವ ಋಣ ಅಂತ ಇರುತ್ತೆ. ಹಾಗಾಗಿ ಈ ಋಣಗಳನ್ನು ನಾವು ತೀರಿಸಬೇಕಾದ್ರೆ ನಾವಿಲ್ಲಿ ನೈಮಿತ್ತಿಕ ಕರ್ಮಗಳನ್ನು ಮಾಡಲೇಬೇಕಾಗುತ್ತೆ. ಈ ನೈಮಿತ್ತಿಕ ಕರ್ಮದಿಂದಾಗಿ ನಮ್ಮ ಸಂಚಿತ ಕರ್ಮಗಳನ್ನು ನಷ್ಟ ಮಾಡ್ಕೋಬೋದು. ಅದರ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನಾವು ಇರುವಂಥ ಏನೊಂದು ಜನ್ರೇಷನ್ ಅಂದರೆ ಸೊಸೈಟಿ ಇದೆ, ಆ ಸೊಸೈಟಿ ನಾವು ಬದುಕ್ತಾ ಇದ್ದೀವಿ ಅಂದಾಗ ಇಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನು ಆವರಿಸ್ಕೊಳ್ತಕ್ಕಂಥ ಕೆಲವು ನಕಾರಾತ್ಮಕ ಶಕ್ತಿಗಳು ಅಂತ ಹೇಳ್ತೀವಿ. ಅದಕ್ಕೆ ಪೇತ ಅಂತ ಹೇಳ್ಬೋದು, ತಂತ್ರದಿಂದ ಅಂತ ಹೇಳ್ಬೋದು, ವಾಸ್ತುವಿನ ಕಾರಣದಿಂದ ಅಂತ ಹೇಳ್ಬೋದು, ಅಥವಾ ಮಾನಸಿಕ ವಿಕಾರಗಳು ಅಂತ ಹೇಳ್ಬೋದು. ಏನೋ ಒಂದು ಕಾರಣದಿಂದ ವ್ಯಕ್ತಿ ದೈಹಿಕವಾಗಿಯೋ, ಮಾನಸಿಕವಾಗಿಯೋ, ಆರ್ಥಿಕವಾಗಿಯೋ ಅಥವಾ ತನ್ನ ಜೀವನದಲ್ಲಿ ಒಂದು ನಿರಾಸಕ್ತಿಯಾಗಿ ಬದುಕ್ತಾ ಇರ್ತಾನೆ. ಇದಕ್ಕೆ ಕಾರಣಗಳೇನಿರ್ಬೋದು ಅಂತ ನಮಗೆ ಇಲ್ಲಿ ಜ್ಯೋತಿಷ್ಯದ ಒಂದು ಸೂಕ್ಷ್ಮ ಆಧಾರದ ಪ್ರಕಾರ ನೋಡಿದಾಗ ಯಾವತ್ತೂ ರಾಹು ತನ್ನ ಶಕ್ತಿ ನೋಡಿ, ನಿಜವಾಗಿ ರಾಹು ಎಷ್ಟೊಂದು ಪ್ರಬಲ ಗ್ರಹ ಅಂತ ಹೇಳಿದ್ರೆ ಅವನು ರಾಜನನ್ನೂ ಮಾಡ್ತಾನೆ, ರಂಕನನ್ನೂ ಮಾಡ್ತಾನೆ, ಪೇತನೂ ಮಾಡ್ತಾನೆ, ದೇವತ್ವವನ್ನು ಕೊಡ್ತಾನೆ. ಒಬ್ಬ ವ್ಯಕ್ತಿ ತೀರಿದ ಮೇಲೆ ಅವನಿಗೆ ದೈವವನ್ನು ಕೊಡುವಂಥ ಸಾಮರ್ಥ್ಯ ರಾಹುಗಿರುತ್ತೆ. ಅವನನ್ನು ಪೇತವಾಗಿ ಮಾಡಿ ತಾನಷ್ಟೇ ದುಃಖ ಪಡೋದಲ್ಲದೆ ತನ್ನ ಕುಲವನ್ನು ಸಹ ದುಃಖಕ್ಕೆ ಈಡು ಮಾಡಿಸ್ತಕ್ಕಂಥದ್ದು ಮಾಡ್ತಾನೆ. ಇಂಥ ಒಂದು ರಾಹುವಿನಿಂದಾಗಿ ಒಬ್ಬ ವ್ಯಕ್ತಿ ಭ್ರಮಿತನಾಗಬಹುದು, ಹುಚ್ಚನಾಗ್ಬೋದು. ರಾಹು ಚಂದ್ರ ಸಂಯೋಗ ಬಂದಾಗ ಹುಚ್ಚಾಗ್ಬಿಡ್ತಾನೆ ಮನುಷ್ಯ. ಅಥವಾ ಹುಚ್ಚಾಗ್ತಾನೆ ಅನ್ನೋದಾದರೆ ತನ್ನನ್ನು ನಿಯಂತ್ರಣವನ್ನು ಕಳ್ಕೊಳ್ತಾನೆ, ತನ್ನ ವಿಚಾರ ಶಕ್ತಿಯನ್ನು ಕಳ್ಕೊಳ್ತಾನೆ, ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ತನಗೆ ಆಕಸ್ಮಿಕವಾದಂಥ ಕೋಪ ನಿರ್ಮಾಣ ಆಗುತ್ತೆ. ಕೋಪದಲ್ಲಿ ಕೊಯ್ಕೊಂಡು ಮೂಗು ಬರಲ್ಲ ಅಂತ ಒಂದು ಗಾದೆ ಮಾತು ಹೇಳುತ್ತೆ. ಹಾಗೆ ಈ ರಾಹು ಆ ಮೂಗನ್ನು ಕೊಯ್ಕೊಳ್ಳುವಂಥ ಇದಕ್ಕೆ ಪ್ರೇರಣೆ ಮಾಡ್ತಾನೆ. ಬುದ್ಧಿವಂತಿಕೆ ಅಂತಕ್ಕಂಥದ್ದು ಬಂದಾಗ ನಿಜವಾಗಿ ಅದರಿಂದ ಮನುಷ್ಯ ಎಚ್ಚೆತ್ಕೊಂಡು ಪರಿವರ್ತನೆಯನ್ನು ಪಡ್ಕೊಳ್ತಾನೆ. ಇದು ರಾಹುವಿನ ಕಾರಣದಿಂದ ಮನುಷ್ಯ ಭ್ರಮಿತನಾಗುವಂತಂದರೆ ಮಾನಸಿಕ ಸಂತುಲನೆಯನ್ನು ಕಳ್ಕೊಳ್ಳೋದು ಅಂತ. ಹಾಗೆ ಕೆಲವೊಂದು ಸಾಮಾನ್ಯವಾಗಿ ನಮ್ಮ ಮೇಲೆ ಶತ್ರುತ್ವವನ್ನು ಸಾಧಿಸ್ತಾರೆ ಜನ. ಅಂದರೆ ನಮ್ಮ ಏಳಿಗೆಯನ್ನು ಬಯಸೋದಿಲ್ಲ. ನಾವು ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ, ಅವ್ರು ಏನೋ ಕೆಟ್ಟದ್ದು ಮಾಡೋಕ್ಕೆ ಬಯಸ್ತಾರೆ, ಇವ್ರು ಚೆನ್ನಾಗಿರಬಾರ್ದು ಅಂದ್ಕೊಳ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಕೆಲವು ತಂತ್ರಗಳು. ಯಾಕೆಂದರೆ ಇಲ್ಲಿ ದೇವರಿಧಾನ ಅಂದಮೇಲೆ ಭೂತಾನೂ ಇದೆ, ಇಲ್ಲಿ ವೈದ್ಯಕೀಯ ಉಪಚಾರ ಇದೆ ಅಂದಮೇಲೆ ಅದಕ್ಕೆ ತದ್ವಿರುದ್ಧವಾದಂಥ ತಂತ್ರನೂ ಇದೆ ಅಂತ ಅರ್ಥ. ಯಾಕೆಂದರೆ ಇಲ್ಲಿ ಈಗ ನಮಗೆ ವಿಶೇಷವಾದಂಥ ವೈಜ್ಞಾನಿಕವಾದಂಥ ಉಪಾಯಗಳು ಬಂದಿರಬಹುದು. ಇದಕ್ಕೂ ಮುಂಚೆ ವೈದ್ಯಕೀಯ ಉಪಾಯಗಳು ಚರಕ ಸಂಹಿತೆಯಲ್ಲಿರ್ಬೋದು, ನೋಡಿರ್ಬೋದು. ಯಾಕೆಂದರೆ ಆಗಲೇ ಹೆಚ್ಚಾಗಿ ನಮ್ಮ ಶರೀರದ ಒಂದು ವಿಶ್ಲೇಷಣೆಗಳನ್ನು ಎಷ್ಟೋ ನಮ್ಮ ಮಹರ್ಷಿಗಳೆಲ್ಲ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವರು ಆ ಒಂದು ವನಸ್ಪತಿಗಳ ಮೂಲಕ ಕೂಡ ಶರೀರದ ಕಾಯಿಲೆಗಳನ್ನು ತೆಗಿತಾ ಇದ್ದರು. ತಂತ್ರ ಮಂತ್ರ ಮಾಟ ಮಂತ್ರದ ಪ್ರಭಾವವನ್ನು ತೆಗಿತಾ ಇದ್ದರು. ಈ ರೀತಿ ಇದ್ದಾಗ ಯಾರೋ ಒಬ್ಬರು ನಿಮ್ಮ ಮೇಲೆ ತಂತ್ರ ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ನೀವು ಕಂಡ್ಕೊಳ್ಳೋದು ಹೇಗೆ? ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ನೀವೇನು ಜಾಸ್ತಿ ಸಮಯದ ತೊಂದರೆ ತೊಗೊಳ್ಳುವಂಥದ್ದೇನಿಲ್ಲ. ನೀವು ಮಾಡಬೇಕಾಗಿದ್ದಿಷ್ಟೇ, ನಿಮಗೆ ಮಾಟ ಆಗಿದೆಯಾ, ಮಾಟ ಆಗಿದೆ ಅಂತ ನಿಮಗನಿಸಿದರೆ, ನೀವು ನಿಜವಾಗಿ ಇದನ್ನು ಪರಿವರ್ತನೆ ಮಾಡ್ಕೋಬೇಕು ಅನಿಸಿದರೆ, ಆಗಿದ್ದು ನಿಮಗೆ ಕನ್ಫರ್ಮ್ ಆಗಬೇಕಲ್ವ. ಯಾರೊಬ್ಬರು ಹೇಳಿಬಿಡ್ತಾರೆ ನಿಮ್ಮ ಮೇಲೆ ಯಾರೋ ಮಾಟ ಮಾಡಿಸಿಬಿಟ್ಟಿದ್ದಾರೆ, ತಂತ್ರ ಮಾಡಿಸಿಬಿಟ್ಟಿದ್ದಾರೆ ಅಂತ. ಇದನ್ನು ನಂಬೋದು ಹೇಗೆ ನೀವು? ಅದಕ್ಕೊಂದು ನಿಮ್ಮಲ್ಲೇ ನೀವೊಂದು ಉಪಾಯವನ್ನು ಮಾಡ್ಕೋಬೋದು. ಏನು ಮಾಡಬೇಕಾದ್ರೆ ಇಷ್ಟೇ ನೀವು ಮಾಡಿ. ನೀವು ಉಪ್ಪನ್ನು ತೆಗೆದುಕೊಳ್ಳಿ, ಒಂದು ಸ್ವಲ್ಪ, ಎಷ್ಟಾಗುತ್ತೋ ಅಷ್ಟು ಉಪ್ಪು ತಗೊಳ್ಳಿ. ಉಪ್ಪನ್ನು ಒಂದು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಆ ಉಪ್ಪನ್ನು ಒಂದು ಸ್ವಲ್ಪ ನೀವು ಸ್ವಲ್ಪ ನೀರಲ್ಲಿ ಹಾಕಿದ ಮೇಲೆ ಎಷ್ಟಾಗುತ್ತೋ ಅಷ್ಟು ನೀರಲ್ಲಿ ಹಾಕಿ ಯಾವುದೋ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಭಾರ ಮಾಡ್ಕೊಳ್ಳಿ. ಅಂದರೆ ಎಷ್ಟು ಭಾರ ಇದೆ ಅಂತ ನೋಡ್ಕೊಳ್ಳಿ. ಒಂದು ತೂಕದ ಇದರಲ್ಲಿ ಹಾಕ್ಕೊಂಡು ನೋಡಿಕೊಂಡು ನಿಮ್ಮ ತಲೆಯಿಂದ ಕೆಳಗಡೆ ಒಂದು 7 ಸಾರಿ ಇಳಿಸ್ಕೊಳ್ಳಿ ಮತ್ತು ತಲೆ ಸುತ್ತು ಒಂದು 7 ಸಾರಿ ಸುತ್ತುಕೊಳ್ಳಿ. ಸುತ್ತುಕೊಂಡಾದ ಮೇಲೆ ಅದು ಮತ್ತೆ ನೀವು ಭಾರ ಮಾಡಿ, ಅಂದರೆ ತೂಕಕ್ಕೆ ಆದಾಗ ಅದು ಹೆಚ್ಚಾಯಿತು ತೂಕ ಅನ್ನೋದಾದರೆ ಖಂಡಿತ ನೀವು ಮೊದಲು ಎಷ್ಟಾಗಿತ್ತು ಗ್ರಾಮ್ ಲೆಕ್ಕದಲ್ಲಿ ಇರುತ್ತೆ ಅಂದ್ಕೊಳ್ಳೋಣ. ಅದು 1 ಗ್ರಾಮನೋ ಒಂದು ಅರ್ಧ ಗ್ರಾಮನು ಹೆಚ್ಚಾಯಿತು ಅಂದರೆ ಖಂಡಿತವಾಗಿ ನಿಮ್ಮ ಮೇಲೆ ಒಂದು ಯಾವುದೋ ತಂತ್ರ ಮಾಟ ಪ್ರಯೋಗ ಆಗಿದೆ ಅಂತ ಅರ್ಥ. ಇನ್ನು ಕಡಿಮೆ ಆಗಿದೆ ಅನ್ನೋದಾದರೆ ನಿಮ್ಮ ಅನುಮಾನ ಅಂತಂತ, ಅಂದರೆ ಯಾರ ಮೇಲೆ ನೀವು ಅನುಮಾನ ಪಡ್ತಾ ಇದ್ದೀರಾ ಅಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕ ಅಸ್ವಸ್ಥತೆ ಇದು ಅಂತ. ಇನ್ನು ಸಮಾನತೆಯಾಗಿದ್ದರೆ ಇದು ನಿಜವಾಗಿಯೂ ಮಾಟ ಮಂತ್ರ ಅಲ್ಲ, ಇದು ದೈವ ಪ್ರಭಾವ ಇದೆ, ನೀವು ಇದನ್ನು ಸರಿಪಡಿಸ್ಕೋಬೇಕು ಅಂತ ನಿಮ್ಮಲ್ಲೇ ನೀವು ಅಂದ್ಕೋಬೇಕು.
ಹೀಗಾಗಿ ಈ ಮಾಡೋದ್ರಿಂದ ಏನಾಗುತ್ತೆ, ಮೋಸ ಹೋಗೋ ತಪ್ತೀರಾ ಅಂತ ಹೇಳ್ಬೋದು. ಯಾರೋ ಮಾಡಿಸಿದ್ದಾರೆ ಅಂತ ನೀವು ಯಾರ ಹತ್ರನೂ ಹೋಗೋದು, ಅವ್ರಿಗೆ ಹೇಳಿದಂತೆ ನೀವು ಮಾಡೋದು, ಕೆಲವೊಂದು ಸಾರಿ ಮೋಸ ಹೋಗಿಬಿಡ್ತೀರಾ. ತಪ್ಪು ಅಂತಲ್ಲ, ಆದರೆ ಸರಿಯಾದ ಸಲಹೆ ನಿಮ್ಗೆ ಸಿಕ್ಕರೆ ಮಾತ್ರ ತಾನೇ ನಿಮಗೆ ಒಳ್ಳೆಯ ಪರಿಹಾರ ಸಿಗೋದು. ಹಾಗಾಗಿ ನಿಮಗೆ ಈ ರೀತಿಯಾದಂಥ ಪರಿಹಾರ ಅನ್ನುವಂಥದ್ದು ದೊಡ್ಡದಾಗಿ ಹೆಚ್ಚಾಗಿ ಅಂದರೆ ಆ ಭಾರ ಹೆಚ್ಚಾಯಿತು ಅಂತ ನಿಮ್ಗೆ ಅನಿಸಿದರೆ ಖಂಡಿತವಾಗಿಯೂ ಒಳ್ಳೆಯ ತಂತ್ರಿಗಳನ್ನು, ಒಳ್ಳೆಯ ಜ್ಯೋತಿಷಿಗಳನ್ನು ನೀವು ಮೀಟ್ ಮಾಡಿ ಅವ್ರ ಜೊತೆಯಲ್ಲಿ ಇದನ್ನು ಸಮಾಲೋಚನೆ ಮಾಡ್ಕೊಳ್ಳಿ. ಪರಿಹಾರ ಏನು ಅಂತ ಕಂಡುಕೊಳ್ಳಿ. ಯಾವ ಥರ ತಂತ್ರ ಆಗಿರಬಹುದು ಅನ್ನೋದನ್ನು, ತಂತ್ರದಲ್ಲಿ ಸುಮಾರು ತಂತ್ರಗಳಿದೆ. ನಿಮ್ಮ ಶಾರೀರಕ್ಕೆ ಒಗ್ಗು ಬರ್ತಕ್ಕಂಥದ್ದು, ನಿಮ್ಮ ಗೃಹ ಜಾತಕದ ಪ್ರಕಾರ ಯಾವ ರೀತಿ ತಂತ್ರ ನಿಮ್ಮ ಮೇಲೆ ನಡೆದಿರಬಹುದು ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬಹುದು. ಇದಕ್ಕೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗೆಯೇ ಕೆಲವೊಬ್ಬರಿಗೆ ಈ ಪೇತ ಬಾಧೆ ಅನ್ನುವಂಥದ್ದು ಆಗುತ್ತೆ ಅಂತ ಅನ್ಕೊಳ್ಳೋಣ. ಕೆಲವೊಬ್ಬರಿಗೆ ನೋಡಿ, ಪೇತ ಅನ್ನೋಂಥದ್ದು ಮೈ ಮೇಲೆ ಭೂತ ಬರಲ್ಲ, ದೇವರು ಬರಲ್ಲ ಅಂತ ಹೇಳೋದು ಸಹಜವಾಗಿ ಇದು. ಆದರೆ ಆ ಸಹಜತೆಯನ್ನು ನಾನು ಹೇಳ್ತಾ ಇದ್ದೀನಲ್ಲ, ವಾಮಭಾಗ ಅನ್ನೋದು ಒಂದು ಇದ್ದಾಗ ಸರಳ ಭಾಗ ಅನ್ನೋದು ಒಂದು ಇದ್ದೇ ಇದೆ. ಎಡ ಮತ್ತು ಬಲ ಇದ್ದೇ ಇದೆ ಅಲ್ವಾ. ಹಾಗೆ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಅಂತ ಹೇಳ್ತೀವಿ. ಹೀಗೆ ಜೀವನದಲ್ಲಿ ಎಲ್ಲವೂ ಇದೆ. ರಾತ್ರಿ ಇದ್ದ ಮೇಲೆ ಹಗಲೂ ಇದೆ. ಈ ರೀತಿ ಇದ್ದಾಗ ಇದು ಇಲ್ಲ ಅಂತ ಯಾರೂ ಪ್ರತಿಪಾದನೆ ಮಾಡೋಕ್ಕಾಗಲ್ಲ. ಇದು ಕೇವಲ ತಮ್ಮ ಪ್ರಚಾರಕ್ಕಾಗಿ ಕೆಲವೊಬ್ಬರು ಮಾಡ್ಕೋಬಹುದು. ಇದು ತಂತ್ರ ಇಲ್ಲ, ಮಾಟ ಇಲ್ಲ, ಭೂತ ಇಲ್ಲ ಅಂತ. ಎಲ್ಲವೂ ಜೀವನದಲ್ಲಿ ಇದೆ. ನಮಗೆ ಅನಿಸುತ್ತೆ ನೋಡಿ, ಬೆಳಗ್ಗೆ ನೀವು ಬೇಗ ಏಳಬೇಕು ಅನಿಸಿದಾಗ ನಿಮಗೆ ಯಾಕೆ ಹೇಳೋಕ್ಕಾಗಲ್ಲ ಅಂತ ಅನಿಸಿದರೆ, ನೀವು ಇದ್ದಂಥ ವಾಸ್ತುವಿನಲ್ಲಿರುವಂಥ ವಾತಾವರಣ ತಪ್ಪಾಗಿರಬಹುದು ಒಂದು ವಿಷಯ. ಆದರೆ ಇನ್ನೊಂದು, ನಿಮ್ಮ ಮಲಗುವ ರೀತಿ ಇರಬಹುದು. ನೀವು ಯಾವ ದಿಕ್ಕಿಗೆ ಮಲಗ್ತೀರಾ, ಹೇಗಿರ್ತೀರಾ, ಮತ್ತು ಮಲಗುವಾಗ ಏನು ಚಿಂತನೆ ಮಾಡ್ಕೊಳ್ತೀರಾ, ಇದನ್ನೆಲ್ಲವೂ ಕೂಡ ಯೋಚನೆ ಮಾಡಬೇಕು. ಯಾಕೆಂದರೆ ನಿದ್ರಾವನ್ನು ಭಂಗ ಮಾಡುವನೇ ರಾಹು. ಜಾತಕದ ಪ್ರಕಾರ ನಿದ್ರೆಯನ್ನು ಭಂಗ ಮಾಡ್ತಕ್ಕಂಥದ್ದು ರಾಹು. ಯಾವತ್ತು ನಿದ್ರಾಭಂಗ ಆಗುತ್ತೋ ಶರೀರದ ತೂಕ ಜಾಸ್ತಿ ಆಗುತ್ತೆ, ಶರೀರದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಶರೀರದಲ್ಲಿ ಅನಿಯಂತ್ರಿತ ಒಂದು ಶಕ್ತಿ ನಿರ್ಮಾಣ ಆಗುತ್ತೆ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಥವಾ ನಿಮ್ಮ ಮನಸ್ಸೇ ನಿಮ್ಮ ಕಂಟ್ರೋಲ್ ಇರಲ್ಲ. ಅದು ಏನಾದರೂ ರಾಹು ಮತ್ತು ಚಂದ್ರನ ಸಂಯೋಗ ಉಂಟಾದಾಗ ಈ ಭ್ರಮೆ ಅನ್ನೋದು ಬರುತ್ತೆ, ಪೇತವನ್ನು ನಿಮ್ಮ ಜೊತೆ ಸೇರುತ್ತೆ. ಈ ಪೇತ ಅನ್ನುವಂಥದ್ದು ಬಂದಾಗ ಯಾರೊಬ್ಬರು ತೀರಿ ಹೋಗಿರ್ತಾರೆ, ನಿಮಗೆ ಬರಬೇಕಾಗಿದ್ದು ಇಷ್ಟೇ. ಪೇತ ಹೇಗೆ ಬರುತ್ತೆ ಅಂದರೆ ತಾನಾಗಿ ಯಾವುದೂ ಬರಲ್ಲ. ನೀವು ಯಾವುದನ್ನು ನೋಡ್ಕೊಂಬಿಟ್ಟಿರ್ತೀರ, ಯಾರೋ ತೀರಿ ಹೋಗಿರ್ತಾರೆ, ಅಲ್ಲಿ ಎಲ್ಲೋ ಒಂದು ಕಡೆ ಭ್ರಮೆ ನಿಮ್ಮಲ್ಲಿ ಉಂಟಾಗುತ್ತೆ. ಅದಕ್ಕೆ ಭೂಮಿ ರಾಹು ಅಂತ ಕೂಡ ಹೇಳ್ತೀವಿ. ನಾವು ನಡ್ಕೊಂಡು ಹೋಗಬೇಕಾದ್ರೂ ಕೂಡ ಆ ಭೂಮಿಯಲ್ಲಿ ಆ ಗ್ರಹಗಳದೊಂದು ಸಂಯೋಗ ನಡೀತಾ ಇರುತ್ತೆ. ಆ ಸಂದರ್ಭ, ಆ ಸಿಚುವೇಶನ್ಗೆ, ಆ ಸಂದರ್ಭದಲ್ಲಿ ಕೂಡ ಆ ಭೂಮಿ ರಾಹು ನಿಮ್ಮ ಮೇಲೆ ಬಂದಾಗ ಏನಾಗ್ಬಿಡುತ್ತೆ, ನೀವು ಅಲ್ಲಿಂದ ಎಲ್ಲೋ ಒಂದು ಕಡೆ ಕೈ ಕಾಲು, ತಲೆನೋವು, ಮೈ ನೋವು, ಈ ಥರಲ್ಲಿ ಎಲ್ಲೋ ಒಂದು ಕಡೆ ಭ್ರಮೆ ನಿಮಗಾಗುತ್ತೆ, ನೋವು ಬರುತ್ತೆ, ಸಮಾಧಾನ ಇರಲ್ಲ, ನಿದ್ರೆ ಬರಲ್ಲ, ಊಟದ ಮೇಲೆ ಮನಸ್ಸಾಗಲ್ಲ, ಯಾರೋ ಏನು ಮಾತಾಡಿದರೆ ಕೋಪ ಮಾಡ್ಕೊಳ್ಳೋದು, ಇದೆಲ್ಲವೂ ನಿಮ್ಮ ಮಾನಸಿಕವಾಗಿ ಆಗುತ್ತೆ. ಕಾರಣ ಇದು ಭೂಮಿ ರಾಹು. ಅದು ಯಾವುದೋ ನಿಮ್ಮನ್ನು ಹುಡ್ಕೊಂಡು ಬರಲ್ಲ, ನೀವು ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದು ಸುಮ್ಮನೆ ಅಟ್ಯಾಕ್ ಆಗಿರುತ್ತೆ. ಅದನ್ನು ಕೂಡ ಪರಿವರ್ತನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬಹುದು. ಅದಕ್ಕೆ ಒಂದು ಒಳ್ಳೆಯ ದೇವಸ್ಥಾನ ಮತ್ತು ಒಳ್ಳೆಯ ತಂತ್ರಿಗಳ ಹತ್ರ ಇದಕ್ಕೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ಎಲ್ಲವೂ ವೈದ್ಯಕೀಯ ರೂಪವಾಗಿ ಹೋಗುವಂಥದ್ದಲ್ಲ, ಅದನ್ನು ಅನ್ಯಾಚುರಲ್ಸ್ ಯಾವುದೋ ಒಂದು ತಂತ್ರ ಇದ್ದೇ ಇರುತ್ತೆ. ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಮತ್ತು ಈ ಯಾವುದೋ ಒಬ್ಬ ಮನುಷ್ಯ ಕೇವಲ ಭ್ರಮೆಯಿಂದ ಬದುಕಬೇಕಾಗಿಲ್ಲ, ವಾಸ್ತವಿಕವಾಗಿ ಬದುಕಬೇಕು. ಸತ್ಯ ಏನು ಅಂತ ಅರ್ಥ ಮಾಡ್ಕೊಂಡು ಬದುಕಬೇಕು. ಯಾರನ್ನೋ ದೂಷಿಸೋದು ಅಥವಾ ಯಾರನ್ನೋ ನಿಂದಿಸೋದು ಅಥವಾ ಯಾರ ಮೇಲೂ ಅನುಮಾನ ಪಡೋದು ಬೇಡ. ಅವ್ರು ಮಾಟ ಮಾಡಿಸಿದ್ರು, ಇವ್ರು ಮಾಟ ಮಾಡಿಸಿದ್ರು ಅಂತ ಹೇಳ್ಕೊಳ್ಳೋದು ಬೇಡ. ಯಾಕಂದರೆ ಎಲ್ಲವೂ ಮಾಟದಿಂದ ನಡೆಯೋದಿಲ್ಲ. ನಮ್ಮ ಕರ್ಮ ಅಂತ ಹೇಳಿದ್ವಲ್ಲ, ಮೂಲವಾಗಿ ನಮ್ಮ ಕರ್ಮಗಳ ಫಲವಾಗಿ ಒಳ್ಳೆಯ ಮಿತ್ರರು ಸಿಗ್ತಾರೆ, ಒಳ್ಳೆಯ ಶತ್ರುಗಳು ಸಿಗ್ತಾರೆ. ಯಾಕೆಂದರೆ ಶತ್ರುಗಳೇ ಹೊಗಳುವಂಥ ಯೋಗ ಎಷ್ಟೋ ಜನರಿಗಿರುತ್ತೆ. ಅಂತ ಒಬ್ಬ ಒಳ್ಳೆಯ ಶತ್ರು ಕೂಡ ತನ್ನ ಈ ವ್ಯಕ್ತಿ ಚೆನ್ನಾಗಿರಲಿಪ್ಪ ಅಂತ ಬಯಸಬೇಕು ಅನ್ನೋದಾದರೆ ನಿಮ್ಮಲ್ಲಿರ್ತಕ್ಕಂಥ ಕರ್ಮ ಚೆನ್ನಾಗಿರಬೇಕು, ನಿಮ್ಮ ನಡವಳಿಕೆ ಚೆನ್ನಾಗಿರಬೇಕು, ಅಕ್ಕಪಕ್ಕದರ ಜೊತೆ ಕೂಡ ತಮ್ಮ ಹೊಂದಾಣಿಕೆ ಚೆನ್ನಾಗಿರಬೇಕು. ಯಾರೋ ನಿಮ್ಮನ್ನು ದೂಷಿಸ್ತಾರೆಂದು ಬಿಟ್ಟು ಅವ್ರ ಮೇಲೆ ನೀವು ಕಲ್ಲು ಎಸೆದು ಅಥವಾ ಕೆಸರು ಎರಚುವಂಥ ಪ್ರಯತ್ನ ಮಾಡಬಾರ್ದು. ಯಾವತ್ತೂ ನಿಮ್ಮ ಕೆಸರು ನಿಮ್ಮ ಕೈ ಮುಟ್ಟಿದಾಗಲೇ ಮತ್ತೊಬ್ಬರಿಗೆ ಎರಚೋದು. ಹಾಗಾಗಿ ಮೊದಲು ನೀವು ತೊಳ್ಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ. ಭ್ರಮೆಗೊಳಗಾಗಬೇಡಿ, ಸತ್ಯವನ್ನು ಅವಲೋಕನೆ ಮಾಡಿಕೊಂಡು ಜೀವನದ ಮುಂದಿನ ಭಾಗ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.